ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಂತೂ ಬೆಳಗ್ಗೆನೇ ಎದ್ದಿದ್ದೀನಿ, ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಪೂಜೆನೂ ಮುಗಿಸ್ಕೊಂಡೆ. ಇನ್ನು ತಿಂಡಿ ಕೂಡ ಮಾಡ್ಕೊಳ್ಬೇಕು, ಇನ್ನು ಶಾಪ್ಗೆ ಹೋಗಬೇಕು. ಇವತ್ತಂತೂ ಮಲ್ಲಿಗೆ ಹೂವು ತೊಗೊಂಡಿದ್ನ, ದೇವ್ರ ಫೋಟೋಕ್ಕೆ ಮಲ್ಲಿಗೆ ಹೂವು ಹಾಕಿದ್ರೆ ಏನು ಚೆನ್ನಾಗಿರುತ್ತೋ. ಹಾಗೆಯೇ ಪೂಜೆ ಎಲ್ಲ ಆದಮೇಲೆ ಹೊರಗಡೆಯಿಂದ ಮನೆ ಒಳಗಡೆ ಬಂದರೆ ಘಮ ಘಮ ಅಂತ ಇರುತ್ತೆ ಮನೆಯೆಲ್ಲ. ನಾನಂತೂ ಶಾಪಿಂದ ಮನೆಗೆ ಬರ್ತೀನಲ್ಲ, ಆಗಂತೂ ಒಂಥರ ಘಮ ಘಮ ಸ್ಮೆಲ್ಲು, ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇದ್ದಂಗೆ. ನೋಡೋಕ್ಕೆ ಚೆಂದ, ಅಂದರೆ ನೋಡೋದಕ್ಕಿಂತ ಆ ಫೀಲ್ ಮಾಡೋದಕ್ಕೆ ಒಂಥರ ಚೆಂದ. ಆ ಪೂಜೆ ಮಾಡಿದ ದಿನ ಮನೆಯೆಲ್ಲ ನೋಡೋದಕ್ಕೆ ಇನ್ನೂ ಚೆಂದ. ಇನ್ನು ಬೆಳಕೆ ಆಗಿಲ್ಲ, ಇನ್ನು ಕತ್ಲಿದೆ. ನನ್ನ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು. ಇನ್ನು ತಿಂಡಿ ಅಡುಗೆ ಎರಡೇ ಮಾಡಬೇಕಾಗಿರೋದು. ಅದಕ್ಕಿಂತ ಮುಂಚೆ ಬಿಸಿ ಬಿಸಿಯಾದ ಒಂದು ಕಪ್ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಮಾಡ್ಕೊಳ್ಳೋಕ್ಕೆ ಹಾಲು ಕೂಡ ಕಾಯಕ್ಕಿಟ್ಟಿದ್ದೀನಿ. ಈ ಕಡೆ ರೈಸ್ ಮಾಡ್ಕೊಂಬಿಡೋಣ. ಫಸ್ಟ್ ರೈಸ್ ಮಾಡೋಣ ಅಂತ ರೈಸು ಕೂಡ ಮಾಡೋದಕ್ಕೆ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ. ಅಷ್ಟರಲ್ಲಿ ಕಾಫಿ ಮಾಡಿಕೊಂಡು ಅನ್ನ ಆಗೋಷ್ಟರಲ್ಲಿ ಕಾಫಿ ಕುಡಿಯೋಣ ಅಂತ. ಇನ್ನು ನನ್ನ ಹಸ್ಬೆಂಡು ಕೂಡ ಬೇಗ ಇದ್ದರು, ಅವ್ರಿಗೂ ಒಂದು ಲೋಟ ಕಾಫಿ ಕುಡ್ದಂಗೆ ಆಗುತ್ತೆ, ಇಬ್ಬರು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಈಚೆ ಕುತ್ಕೊಂಡು ಕುಡಿದ್ವಿ. ಇವತ್ತಂತೂ ವಾತಾವರಣ ತುಂಬ ತಂಪಾಗಿದೆ. ಈ ನಡುವೆ ಅಂತೂ ಆ ಕಡೆ ಮಳೆನೂ ಬರ್ತಾ ಇಲ್ಲ, ಈ ಕಡೆ ಜೋರಾಗಿ ಬಿಸಿಲು ಬರ್ತಾ ಇಲ್ಲ. ಒಂಥರ ವೆದರ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಈ ಟೈಮಲ್ಲಿ ಬಿಸಿ ಬಿಸಿ ಕಾಫಿ ಕುಡಿಯೋದೇ ಒಂಥರ ಮಜಾ ಇರುತ್ತೆ. ಈಗಂತೂ ಶಾಪ್ಗೆ ಹೋಗೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಯಾಕಂದರೆ ನನಗೆ ಈ ಥರ ಲೈಫ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಕೂಡ ರೆಡಿಯಾಗಿ ಹೊರಗಡೆ ಹೋಗೋದಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದರಲ್ಲಿ ಈಗ ಶಾಪ್ಗೆ ಹೋಗ್ತಾ ಇರೋದ್ರಿಂದ ನನ್ನ ಆಸೆ ನೆರವೇರಿದೆ ಅಂತಲೇ ಅಂದ್ಕೊಳ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ತುಂಬ ಜನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಬಟ್ ಯಾರೂ ಲೈಕ್ ಮಾಡ್ಕೊಳ್ತಾ ಇಲ್ಲ. ಹೊಸೊಬ್ಬರು ಅಷ್ಟೇ ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡ್ಕೊಳ್ಳಿ, ಯಾಕಂದರೆ ನನಗೂ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಬೇಕು ಅನಿಸುತ್ತೆ. ಈ ಲೈಕ್ ಬರದೇ ಇರೋ ಕಾರಣಕ್ಕೆ ನಾನೇನು ಮಾಡ್ತೀನಿ, ಕೆಲವೊಂದು ಸಲ ಅಂದರೆ ಅಯ್ಯೋ ಲೈಕೇ ಬರ್ತಾಯಿಲ್ಲ ಎಷ್ಟು ವಿಡಿಯೋ ಮಾಡಿದ್ರು ಅಂದ್ಬಿಟ್ಟು ಇನ್ನೇನಕ್ಕೆ ವಿಡಿಯೋ ಮಾಡಬೇಕು ಅಂತ ಒಂದೊಂದು ಸಲ ಮನಸ್ಸಿಗೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಯಾರನ್ನ ನೋಡ್ತಾ ಇದ್ದರೆ ಒಂದೇ ಒಂದು ಲೈಕ್ ಕೊಡಿ, ನನಗೆ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಬೇಕು ಅನ್ನೋ ಒಂದು ಮನಸ್ಸು ಕೂಡ ಬರುತ್ತೆ. ನಾವು ಕೂಡ ಸುಮಾರು ಹೊತ್ತು ಕೂತ್ಕೊಂಡು ಮಾತಾಡಿ ಇನ್ನು ಅವರು ವಾಕಿಂಗ್ ಹೊರಟರು. ನಾನು ಈ ಕಡೆ ವಾಷಿಂಗಿಗೆ ಹಾಕೋ ಬಟ್ಟೆಗಳೆಲ್ಲ ಇತ್ತು, ಅದನ್ನೆಲ್ಲ ಮಿಷಿನ್ಗೆ ಹಾಕ್ಬಿಟ್ಟು ಇನ್ನು ಸಾಂಬಾರು ಮಾಡ್ಕೊಂಬಿಡೋಣ ಅಂತ ಬಂದೆ. ಇನ್ನು ದಂಟಿನ ಸೊಪ್ಪು ಹುಳಿ ಅಂತ ಮಾಡ್ತಾರೆ ನಮ್ಮ ಕಡೆ. ಏನಿಲ್ಲ, ಬೇಳೆ, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ನಾರ್ಮಲಾಗಿ ಎಲ್ಲ ಬೇಯಿಸ್ಕೊಳ್ಳೋದು. ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಳ್ಳೋಂಗಿಲ್ಲ. ದಂಟಿನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡನ್ನು ಹಾಕೊಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಹಾಕಿ ಮಸ್ತು ಕೂಡ ಮಾಡ್ಕೊಬೋದು. ನಾನು ಇಷ್ಟನ್ನು ಬೇಯಕ್ಕೆ ಇಟ್ಬಿಟ್ಟು ಆನಂತರ ನಾನು ಇದಕ್ಕೆ ದಂಟಿನ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಹಾಗೆ ಹಾಕ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕ್ಕೊಳ್ಬೇಕು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ಕಡೆ ಫ್ರೈಡ್ ರೈಸ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಫ್ರೈಡ್ ರೈಸ್ಗೂ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಿನವೇ ಆಗೋಗ್ಬಿಟ್ಟಿತ್ತು ಫ್ರೈಡ್ ರೈಸ್ ಮಾಡಿ.
ಎಲ್ಲ ತರಕಾರಿಗಳು ಕಟ್ ಮಾಡ್ಕೊಂಡಿದ್ದಾಯಿತು. ಯಾವ ತರಕಾರಿ ಬೇಕಾದರೂ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಂಗಂದ್ಬಿಟ್ಟು ಬದನೆಕಾಯಿ ಮೂಲಂಗಿ ಎಲ್ಲ ಬೇಡ. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ತುಂಬ ಬೇಯಬಾರ್ದು, ಲೈಟಾಗಿ ಫ್ರೈ ಆದರೆ ಆಯಿತು. ಈಗ ಎಲ್ಲ ತರಕಾರಿ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಸಿ ಬಟಾಣಿ ಕೂಡ ಇದ್ರೂ ಹಾಕ್ಕೊಳ್ಬೋದು, ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಲೆಕೋಸು ಬೇಕಾದರೆ ನೀವು ಒಂದು 5 ನಿಮಿಷ ಕ್ಯಾರೆಟು ಬೀನ್ಸ್ ಎಲ್ಲ ಫ್ರೈ ಮಾಡಿದ್ಮೇಲೂ ಕೂಡ ಹಾಕ್ಕೊಳ್ಬೋದು. ಈಗ ಇದು ಫ್ರೈ ಆಗೋಷ್ಟರಲ್ಲಿ ಈ ಕಡೆ ಬೇಳೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈ ಸಾಂಬಾರು ಪುಡಿ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗತ್ತೆ. ಅದು ಫ್ರೈ ಆಗಿದ ಮೇಲೆ ಈಗ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಗಲ ಪಾತ್ರೆಯಲ್ಲಿ ಸಾಂಬಾರನ್ನ ಬೇಯಿಸ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ ಈಗ ಸಣ್ಣಗೆ ಕಟ್ ಮಾಡಿರೋ ಅಂತಹ ದಂಟಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ತುಂಬ ಸಣ್ಣಗಲ್ಲ, ಚಿಕ್ಕ ಚಿಕ್ಕ ಎಲೆ ಅಲ್ವಾ, ಅದಕ್ಕೋಸ್ಕರ ನಾನು ಸ್ವಲ್ಪ ದಪ್ಪ ದಪ್ಪ ಇರೋ ಕಡ್ಡಿ ಎಲ್ಲ ಮುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಸಾಂಬಾರಿಗೆ ಡೈರೆಕ್ಟ್ ಹಾಕ್ಕೊಂಡು ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣ್ಸೆಹಣ್ಣು ನೀರು ಹಾಕ್ಕೊಂಡ್ರೆ ಆಯಿತು. ಟೊಮೆಟೊ ಕೂಡ ಹಾಕಿರ್ತೀವಿ, ಸ್ವಲ್ಪ ಹುಣ್ಸೆಹಣ್ಣು ಹಾಕೋದ್ರಿಂದ ಟೇಸ್ಟ್ ಡಬಲ್ ಆಗುತ್ತೆ. ಈಗ ಇದು ಚೆನ್ನಾಗಿ ಬೇಯಬೇಕು, ಸೊಪ್ಪೆಲ್ಲ ಹೋಗಿ ಮಸೊಪ್ಪು ಥರ ಆಗಬೇಕು, ಅಲ್ಲಿವರೆಗೂ ಬೇಯಬೇಕಾಗುತ್ತೆ. ಅಂದರೆ ಹಸಿ ವಾಸನೆ ಹೋಗ್ಬೇಕು ಸಾಂಬಾರು ಪುಡಿದು, ಅಲ್ಲಿವರೆಗೂ ಅದು ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು. ಈ ಕಡೆ ಈಗ ತರಕಾರಿ ಎಲ್ಲ ಒಂದು 70% ಬೆಂದಿದೆ, ಸಾಕು. 70% ಬೆಂದರೆ ಈಗ ರೈಸ್ ಕೂಡ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಖಾರದ ಪುಡಿ, ನಿಮಗೆ ಬೇಕು ಅಂದರೆ ಪೆಪ್ಪರ್ ಪೌಡರು ಅದನ್ನು ಕೂಡ ಹಾಕ್ಕೊಳ್ಬೋದು, ಸೋಯಾ ಸಾಸು, ಚಿಲ್ಲಿ ಸಾಸ್ ಮತ್ತು ಅದನ್ನೆಲ್ಲ ಟೊಮೆಟೊ ಕೆಚಪ್ ಎಲ್ಲ ಹಾಕ್ಕೊಳ್ಬೋದಾಗುತ್ತೆ. ನಾನು ಯಾವುದೂ ಹಾಕ್ಕೊಳ್ಳಿಲ್ಲ, ಬರೀ ಅಚ್ಚ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಫ್ರೈಡ್ ರೈಸ್ನ ಒಂದೇ ಥರ ಅಲ್ಲ, ಸುಮಾರು ರೀತಿ ಮಾಡ್ಬೋದು. ಅದನ್ನು ಅಷ್ಟೇ ಕೆಚಪ್ಗಳು ಯೂಸ್ ಮಾಡ್ಬೋದು, ಕೆಚಪ್ಗಳು ಇಲ್ದಿರ ಕೂಡ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ ಮಾತ್ರ ಫ್ರೈಡ್ ರೈಸು. ಇದರಲ್ಲಿ ಎಲ್ಲ ಥರ ತರಕಾರಿ ಆ್ಯಡ್ ಮಾಡಿರೋದ್ರಿಂದ ಮತ್ತು ನಾನು ಮನೇಲಿರುವ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿರೋದ್ರಿಂದ, ಯಾವುದೇ ಸಾಸ್ಗಳು ಹಾಕದೇ ಇರೋದ್ರಿಂದ ಕೂಡ ಎಲ್ತಿಯಾಗೇ ಇರುತ್ತೆ. ಈ ಕಡೆ ನೋಡಿ ಸಾಂಬಾರು ಕೂಡ ಚೆನ್ನಾಗಿ ಕುದೀತಾ ಇದೆ. ಈಗ ಈ ಕುದಿಯೋ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಹುಣಸೆಹಣ್ಣು ರಸ ಹಾಕ್ಕೊಂಡು ಈಗ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಸ್ವಲ್ಪ ಬಾಕ್ಸ್ಗಳೆಲ್ಲ ಪ್ಯಾಕ್ ಮಾಡ್ಕೊಂಬಿಡೋಣ. ಇನ್ನೊಂದು 2 ನಿಮಿಷ ಕುದ್ರೆ ಆಯಿತು. ಅಷ್ಟರಲ್ಲಿ ನಾನು ಈ ಕಡೆ ಬಾಕ್ಸ್ಗಳ್ನೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮಕ್ಕಳು ಬಾಕ್ಸ್ ಕಟ್ಟೋದು ಅದು ಅವ್ರಿಗೆ ರೆಡಿ ಮಾಡಿ ಕಳಿಸ್ಬಿಟ್ರೆ ಒಂದು 50 ಅಲ್ಲ 80% ಕೆಲಸ ಮುಗೀತು. ಇನ್ನು ಕಿಚನ್ ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಇನ್ನು ಶಾಪ್ಗೆ ಹೋಗೋದಷ್ಟೇ ನಂದು ಇವತ್ತು. ಇನ್ನು ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ಇದೆಲ್ಲ ತೊಳಿಬೇಕು. ಇದೆಲ್ಲ ತೊಳೆದ ನಂತರ ಇವಾಗ ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇನ್ನು ಎಲ್ಲ ಕೆಲಸ ಮುಗೀತು. ಇನ್ನು ಅಡುಗೆ ಕೂಡ ಆಗಿದೆ, ತಿಂಡಿ ಎಲ್ಲ ಆಗಿದೆ. ಇನ್ನು ನೈಟ್ದು ಮಧ್ಯಾಹ್ನದ್ದು ಯಾವುದೇ ಥರ ತೊಂದರೆ ಇಲ್ಲ. ಇನ್ನು ಅತ್ತೆ ರೈಸ್ ಮಾಡಿಕೊಂಡು ಇನ್ನು ಬಟ್ಟೆ ಎಲ್ಲ ವಾಶ್ ಮಾಡ್ಕೊಳ್ತಾರೆ. ಅಂದರೆ ಹಾಕಿದ್ದೀನಿ ವಾಷಿಂಗಿಗೆ, ಇನ್ನು ಬಟ್ಟೆ ಎಲ್ಲ ಒಣಗಾಕಬೇಕು, ಅದನ್ನು ನಮ್ಮ ಅತ್ತೆ ಮಾಡ್ಕೊಳ್ತಾರೆ. ಇನ್ನು ನಾನು ಕೂಡ ರೆಡಿ ಆಗಿಬಿಟ್ಟು ಇನ್ನು ಶಾಪ್ಗೆ ಹೋಗಿದ್ದಾಯಿತು. ಇನ್ನು ನನ್ನ ಮಗ ನಾವು ಕೂಡ ಅಂಗಡಿಗೆ ಬರ್ತಾ ಇರೋದು ನೋಡಿಬಿಟ್ಟು ಅವನು ಹಿಂದೆನೇ ಫಾಲೋ ಮಾಡ್ಕೊಂಡು ಬಂದು ಆಮೇಲೆ ನಾವು ಮುಂದೆನೇ ಪಾಸ್ ಆದ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಾನು ಇಲ್ಲಿಗೆ ಹೆಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ತಪ್ಪದಿರ ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದೀರಾ ಅಂದರೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇತ್ತು. ಮತ್ತು ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.